ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಮ್ಯಕೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚಿರೇಣ ಅಧಿಗಚ್ಚತಿ. ಈ ಜ್ಞಾನವನ್ನ ಹಾಗಿದ್ದರೆ ಹೇಗೆ ಪಡೆಯೋದು? ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದರೆ ಏನು? ಅದರಲ್ಲಿ ನಾವು ಪಂಕ್ಚುಯಾಲಿಟಿ ಅಂತ ಹೇಳ್ತೀವಿ, ಸರಿಯಾದ ಸಮಯದಲ್ಲಿ ಹೋಗಬೇಕು, ಹಾಗಿರಬೇಕು, ಹೀಗಿರಬೇಕೆಲ್ಲ ಅನ್ನೋದಕ್ಕಿಂತ ಮುಖ್ಯವಾದಂಥದ್ದು ನನಗೆ ಈ ಜ್ಞಾನ ಬೇಕು ಅನ್ನುವಂತಹ ಆಸೆ ಇರಬೇಕು. ಅದ್ಯಾತಕ್ಕೆ ಈ ಜ್ಞಾನವನ್ನು ಪಡೆದುಕೊಂಡು ನಾನು ಎಲ್ಲರ ತಲೆ ಮೇಲೂ ಮೆಟ್ಟಿ ನಿಲ್ಕೊಳ್ತೇನೆ ಅನ್ನುವಂತಹ ಉದ್ದೇಶದಿಂದ ಅಲ್ಲ, ವಿನಮ್ರತೆಯಿಂದ ಜ್ಞಾನ ಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿರಬೇಕು. ಅದೇ ಶ್ರದ್ಧೆ. ಆ ವಿನಮ್ರತೆ ಇದ್ದಾಗ ಜ್ಞಾನವು ಖಂಡಿತವಾಗಲೂ ನಮ್ಮ ಮೆದುಳಿಗೆ, ನಮ್ಮ ಬುದ್ಧಿಗೆ ತಾನಾಗಿಯೇ ಬಂದು ಸೇರಿಕೊಳ್ಳುತ್ತೆ. ಯಾವಾಗ ನಾವು ಭಗವಂತನಲ್ಲಿಯೇ ಒಂದು ಅಸೂಯೆಯನ್ನ ತೋರಿಸಿ, ಅವನು ಯಾವ ದೊಡ್ಡ ದೇವರು, ನಾನೇನ್ ಬೇಕಾದ್ರೂ ನಾನು ಮಾಡ್ಕೊಳ್ತೇನೆ, ದೇವರು ಇಲ್ಲ, ಯಾರೂ ಇಲ್ಲ, ನನಗೆ ಬೇಕಾಗಿದ್ದೇ ನಡೆಯೋದು, ನನಗೆ ಏನ್ ಬೇಕೋ ಅದನ್ನ ನಾನು ಮಾಡ್ಕೊಳಕ್ ನನಗೆ ಶಕ್ತಿ ಇದೆ, ಬುದ್ಧಿ ಇದೆ ಅಂತ ಹೇಳಿದ್ರೆ ಆ ಬುದ್ಧಿಯೇ ನಮ್ಮ ನಾಶಕ್ಕೆ ಕಾರಣವಾಗುವಂತೆ ಅಜ್ಞಾನವನ್ನ, ವಿಪರೀತ ಜ್ಞಾನವನ್ನ ಭಗವಂತ ಕೊಟ್ಟು ಬಿಡ್ತಾನೆ. ತಮೋಗುಣದ ಹಿಂದೆ ಹೋಗ್ತಾ ಇದ್ರೆ ಭಗವಂತ ಒಂದು ಮಟ್ಟದವರೆಗೆ ತಡೀತಾನೆ, ಅದಾದ್ಮೇಲೆ ಅವನು ತಡೆಯೋದಿಲ್ಲ. ಯಾಕೆಂದ್ರೆ ಆ ತಮೋಗುಣವೇ ಪರಿಪಕ್ವವಾಗಿ ತಮಸ್ಸಿನಲ್ಲೇ, ಅಂಧನ್ ತಮಸ್ಸಿನಲ್ಲಿ ನಿತ್ಯ ತಮೋಗುಣದಲ್ಲೇ ಇದ್ದು ಬಿಡಬೇಕು ಅಂತ ಕೆಲವೊಂದು ನರಕಗಳನ್ನು ಸೃಷ್ಟಿ ಮಾಡಿರ್ತಾನೆ, ಅಲ್ಲಿ ಕರ್ಕೊಂಡು ಹಾಕಿ ಬಿಡ್ತಾನೆ. ಆದ್ರೆ ಅಲ್ಪ ಸ್ವಲ್ಪ ತಮೋಗುಣ ಇದ್ದು ಸ್ವಲ್ಪ ಸತ್ವಗುಣ ಇದ್ರೆ ಆ ಸತ್ವಗುಣ ಬೆಳೆಯುವ ರೀತಿಯಲ್ಲಿ ಅನೇಕ ಸಂದರ್ಭಗಳನ್ನ ತಂದು ಒದಗಿಸಿ ಕರುಣಾಳು ಭಗವಂತ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ನಾವು ಅದನ್ನ ತಿಳ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಜ್ಞಾನ ಅನ್ನೋದು ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಶ್ರದ್ಧೆ ಇದ್ದು ಭಗವಂತನಲ್ಲಿ ಸಮರ್ಪಣ ಭಾವ ಇದ್ದು ಭಕ್ತಿ ಇರುತ್ತೋ, ನಾನು ದೊಡ್ಡವನಲ್ಲ, ನಾನು ಈ ಬ್ರಹ್ಮಾಂಡದಲ್ಲಿ ಯಾವ ಧೂಳಿಗಿಂತಲೂ ಕಡಿಮೆ, ಅದೇ ನಮ್ಮ ಅಸ್ತಿತ್ವ ನಿಜವಾಗ್ಲೂ ಕೂಡ. ಅದನ್ನ ಅರ್ಥ ಮಾಡ್ಕೊಂಡಾಗ ಅಂತಹ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂತಹ ಭಗವಂತ ಎಷ್ಟು ಶಕ್ತಿವಂತ, ಮತ್ತೆ ಅವನ ಗುಣಗಳು ಏನೇನು, ಅದಕ್ಕೆ ನನಗೆ ಹೋಲಿಕೆ ಸಾಧ್ಯವೇ? ಖಂಡಿತ ಇಲ್ಲ ಅನ್ನೋ ವಿನಮ್ರತೆ ಬಂದಾಗ ಅದೇ ಶ್ರದ್ಧೆ. ಅಲ್ಲಿಂದ ನಮ್ಮ ಜ್ಞಾನದ ಒಂದು ಮಾರ್ಗ ಶುರುವಾಗುತ್ತೆ. ಮತ್ತೆ ಶ್ರದ್ಧಾವಾನ್ ಲಭತೆ ತತ್ಪರಃ ಸಂಯತೇಂದ್ರಿಯ, ಮತ್ತು ಅವನು ಇಂದ್ರಿಯಗಳನ್ನ ಗೆದ್ದವನಾಗಿರಬೇಕು. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ. ಜ್ಞಾನದಿಂದ ಏನು ಬರುತ್ತೆ? ಶಾಂತಿ ಅನ್ನೋದು ಬರುತ್ತೆ. ಹೇಗೆ? ಎಲ್ಲವೂ ಭಗವಂತನದ್ದೇ, ಎಲ್ಲ ಅವನು ನನ್ನ ನೋಡ್ಕೊಳ್ತಾನೆ. ನಾನು ಏನು ಮಾಡ್ಬೇಕಂದ್ರೆ ಅವನ ಭಕ್ತನಾಗಿರ್ಬೇಕು, ಅಷ್ಟೇ ಕೆಲಸ ನಮ್ಗಿರೋದು. ಊಟ ತಿಂಡಿ, ನಮ್ಮ ಹಾಸ್ಪಿಟಲ್ಲು, ಅದು ಇದು ಎಲ್ಲವನ್ನೂ ಭಗವಂತ ನೋಡ್ಕೊಂಡು ಬಿಡ್ತಾನೆ. ನಮಗ್ ಅರ್ಥ ಆಗೋದಿಲ್ಲ, ಯಾಕೆಂದ್ರೆ ಇದನ್ನೆಲ್ಲವನ್ನು ಸೃಷ್ಟಿ ಮಾಡಿರೋದೇ ಅವರು. ಹೀಗಾಗಿ ಈ ಶ್ರದ್ಧೆಯಿಂದ ಯಾವಾಗ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗ್ತೇವೋ ಅವಾಗ ನಮಗೆ ತಕ್ಷಣ ಅಪ್ರತಿಮವಾದಂತಹ ಶಾಂತಿ ಪ್ರಾಪ್ತಿಯಾಗಿ ಹೋಗುತ್ತೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಸೋಮವಾರ ಅಷ್ಟಮಿ ತಿಥಿ ಮತ್ತು ಇಂದು ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುವಿನ ಅಧಿಪತ್ಯ ಇರುವುದರಿಂದ ಅವರು ಸ್ವಲ್ಪ ಒಮ್ಮೊಮ್ಮೆ ನಿಷ್ಠುರವಾದಿಗಳು, ಮತ್ತೆ ಯಾರಿಗೂ ಕೇರ್ ಮಾಡೋದಿಲ್ಲ, ಅವರು ಯಾರ ಗಂಟಲಲ್ಲೂ ಹಿಡಿಯೋದಿಲ್ಲ ಅನ್ನುವಂತಹ ತಮ್ಮದೇ ಆದಂತಹ ಬಹಳ ಇಂಡಿಪೆಂಡೆಂಟ್ ಒಂದು ವ್ಯಕ್ತಿತ್ವ ಅವರದ್ದು. ಹೀಗಾಗಿ ಇವತ್ತು ನಮಗೂ ಎಲ್ಲರಿಗೂ ನಮ್ಮ ಪಾಡಿಗೆ ನಾವಿದ್ರೆ ಸಾಕು, ಯಾರ್ದು ಒಂದು ತಲೆ ಇಂಟರ್ಫಿಯರೆನ್ಸ್, ತಲೆ ಹಾಕೊಂಡ್ಬರೋದು ನಮ್ಮ ವಿಷಯದಲ್ಲಿ ಯಾರು ಬೇಡ ಅನ್ನುವಂತಹ ಒಂದು ಭಾವನೆ ಇವತ್ತು ಇರುತ್ತೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಇದ್ದು ನೆಮ್ಮದಿ ಪ್ರಾಪ್ತಿ, ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಹಿಂದಿನ 3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ವ್ಯಥೆ ಇವತ್ತು ಬಗೆಹರಿಯುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ವ್ಯಾಕುಲತೆ ಇರುವಂತಹ ದಿವಸ. ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ ಇವತ್ತು. ಯಾಕೆ ಅಂತಂದ್ರೆ ಯಾರು ಇವತ್ತು ನಿಮಗೆ ಸಹಕಾರವನ್ನ ಕೊಡೋದಿಲ್ಲ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಜಯ ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳಿಗೆ ಇಂದು ಒಂದು ತೆರೆವಿದ್ದು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಅರಿವಾಗುತ್ತೆ. ಆದರೂ ಕೂಡ ಭಗವಂತನ ಅನುಗ್ರಹವಿಲ್ಲದೆ ಭಾಗ್ಯ ಅನ್ನೋದು ನಮಗೆ ಕೈಗೂಡೋದಿಲ್ಲ. ಆದ್ದರಿಂದ ಆ ಮಾಯೆಯನ್ನು ಗೆಲ್ಲಬೇಕಾದ್ರೆ ಭಗವಂತನ ಪ್ರಾರ್ಥನೆ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಪ್ರೀತಿ ಪಾತ್ರರಿಂದ ಇವತ್ತು ಸಹಕಾರ ಇರುವುದಿಲ್ಲ.
ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲಾ ರೀತಿಯಿಂದಲೂ ನಿಮಗೆ ಮುನ್ನಡೆಯನ್ನು ನೀವು ಕಾಣಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಉತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮಿತ್ರತ್ವಗಳಲ್ಲಿ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಇವತ್ತು ನೆಮ್ಮದಿಯನ್ನು ಕಾಣಬಹುದು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ವಿಚಾರಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ತಲೆನೋವು ಇರುತ್ತೆ. ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಪೋಷಕರಿಗೆ ಇನ್ನು ಸ್ವಲ್ಪ ಕಷ್ಟ. ಆರ್ಟಿಸ್ಟ್ಗಳು ಯಾರ್ಯಾರು ಸ್ಟೇಜ್ ಮೇಲೆ ನಿಂತು ಮಾತು ಇತ್ಯಾದಿಗಳನ್ನು ಆಡುವಂಥವ್ರು ಇದ್ದೀರಿ, ನಿಮಗೆಲ್ಲರಿಗೂ ಇಂದು ಪ್ರಗತಿ ಇರುವಂತಹ ದಿವಸ. ಆದರೆ ಹೊಗಳಿಕೆ ಆಗಲಿ ದುಡ್ಡಾಗಲಿ ಇನ್ನು ಕೈಗೆ ಬರೋದಿಲ್ಲ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಪ್ರಾಪರ್ಟಿ ಟ್ಯಾಕ್ಸು, ಡಾಕ್ಯುಮೆಂಟೇಶನ್, ಕೋರ್ಟ್ ವಿಚಾರಗಳು ಇತ್ಯಾದಿಗಳಲ್ಲಿ ಇವತ್ತು ತಲೆ ಕೆಡಿಸ್ಕೊಂಡಿರ್ತೀರಿ. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಕೂಡ, ಮನೆಯ ಜವಾಬ್ದಾರಿಗಳು ಕೂಡ ತುಂಬಾ ಹೆಚ್ಚಾಗಿ ಪರಿಣಮಿಸುವಂತಹ ದಿವಸ ಇದಾಗಿರುತ್ತೆ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ, ಮಾರ್ಕೆಟಿಂಗ್, ಸೇಲ್ಸ್, ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಮೀನರಾಶಿಯವರಿಗೆ ಸಾಂಸಾರಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ಕಾಣಬಹುದು. ಕುಟುಂಬದವರೊಂದಿಗೆ ಮಾತ್ರ ಇವತ್ತು ನಿಮಗೆ ನೆಮ್ಮದಿ ಸಾಧ್ಯ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಇನ್ನೂ ಇರಿಸು ಇರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಭಗವದ್ಗೀತಾ ಶ್ಲೋಕಗಳ ಶ್ರವಣ ಮನನ ಪಠಣ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರೂ ನಾವು ಜನ್ಮಾಂತರದ ಪಾಪಗಳನ್ನು ಕಳ್ಕೋಬಹುದು. ಅದನ್ನೇ ಈಗ ಭಗವಂತ ಹೇಳ್ತಾ ಇದ್ದಾನೆ. ಜ್ಞಾನ ಅನ್ನುವಂತಹ ಅಗ್ನಿಯಲ್ಲಿ ನಮ್ಮ ಅಜ್ಞಾನ, ಪಾಪ ಅನ್ನುವಂತಹ ಸಮಿತಿಗಳನ್ನು ಹಾಕಿ ಭಸ್ಮ ಮಾಡಿಬಿಡಬೇಕು. ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವನವನ್ನು ನಡೆಸಬೇಕು. ಶುಭಮಸ್ತು. ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ವಿಜಯ.